ಒಂದು ಬಲಿಷ್ಠ ಮಾಲಿಕಾ ಪುರಾಣ ಪುಸ್ತಕ ಅಂತಂದ್ರೆ ಏನು ಅಂತ ಹೇಳಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಒಂದು ರಮ್ಯ ವಿಶೇಷ ಅಂದರೆ ಈ ಭವಿಷ್ಯ ಅನ್ನೋದು ಶಾಸ್ತ್ರ ಸಂಪ್ರದಾಯವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು ಅಂತ ಹೇಳ್ತಿರ್ತೀವಿ. ಆದರೆ ಇಲ್ಲಿ ಭವಿಷ್ಯ ಪುರಾಣ ಅಂತಕ್ಕಂಥದ್ದು ಇದೇನು ಅಂದರೆ ಭವಿಷ್ಯ ಬರೆದಿರೋದಲ್ಲ, ಇದು ಭವಿಷ್ಯ ರಚನೆ ಮಾಡಿರೋದಲ್ಲ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ವಿಶೇಷವಾಗಿರೋ ಚೈತನ್ಯ ಮಹಾಪ್ರಭುಗಳಿಗೆ ಉಪದೇಶ ಮಾಡಿರತಕ್ಕಂಥ ವಿಚಾರ. ಅದು 600 ವರ್ಷದ ಹಿಂಬದಿಯಲ್ಲೇ ಒಂದು ರಚನೆ. ಅಂದರೆ ಕಲಿಯುಗ ಹೀಗಿರಬೇಕು, ಹೀಗೆಲ್ಲ ನಡೆಯುತ್ತೆ ಅನ್ನೋದೆಲ್ಲ ವಿಚಾರಗಳು ಪರಮಾತ್ಮ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಕಲಿಯುಗ ಅಂತ್ಯಕಾಲಕ್ಕೆ, ಕಲಿಯುಗದ ಸತ್ಯಯುಗಕ್ಕೆ ಕಾಲಿಡಬೇಕಾದ್ರೆ, ಅಥವಾ ಒಂದು ಮುಂದಿನ ಯುಗಗಳು ಹೇಗೆ ಮುಕ್ತಾಯವಾಗುತ್ತೆ, ಅದರಲ್ಲಿ ಹೇಗೆ ಕಾಲಿಡ್ತೀವಿ ಅನ್ನೋದಕ್ಕೆಲ್ಲ ಕೃಷ್ಣ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತೆ ಭಾರತ ಅಂಥೇಳಿ ಪ್ರತಿ ಸಲ ಉದ್ಭವ ಆಗ್ತಾ ಇರತಕ್ಕಂಥ ಭಗವಂತ. ಅಂಥದ್ರಲ್ಲಿ ಎಷ್ಟೋ ಯುಗಗಳ ಹಿಂದೆಯೇ ವಿಶೇಷವಾಗಿರ್ತಕ್ಕಂಥ ಆ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಿರ್ತಾರೆ. ಇವಾಗ ನಮಗೆ ಏನೋ ದಕ್ಷಿಣಾಮೂರ್ತಿಗಳು ಇದ್ದಾಗ ಭೂಮಿಗೆ ಸಂಸ್ಕಾರ ಹೇಗೆ ಬರಬೇಕು ಅಂತ ಕೇಳ್ಕೊಂಡ್ರು. ನಾವು ಹೀಗೆ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಮಾಡಬೇಕು, ಅಥವಾ ಯಾವುದೇ ಒಂದು ಹಬ್ಬಗಳು ಹೀಗೆ ಮಾಡಬೇಕು, ಗಂಡಸರು ಹೀಗಿರಬೇಕು, ಹೆಂಗಸರು ಹೀಗಿರಬೇಕು, ಈಶ್ವರನಿಗೆ ಹೀಗೆ ಪೂಜೆ ಮಾಡಬೇಕು, ಸಂಸ್ಕಾರ ಹೀಗಿರಬೇಕು ಅನ್ನೋದು ಯಾರು ತಿಳಿಸಿದ್ರು ಅಂತ ಅಂದ್ಕೊಂಡಾಗ ದಕ್ಷಿಣಾಮೂರ್ತಿ ಸ್ವತಃ ಗೌತಮ್ ಋಷಿಗಳನ್ನ ಕೂಡಿಸ್ಕೊಂಡು ಹೇಳ್ತಾರೆ. ಆ ರೀತಿ ಕೃಷ್ಣ ಪರಮಾತ್ಮ ಈ ವಿಶೇಷವಾಗಿರ್ತಕ್ಕಂಥ ಭಗವಂತ ತನ್ನ ಸ್ವರೂಪದಲ್ಲಿ ಚೈತನ್ಯ ಮಹಾಪ್ರಭುಗೆ ಉಪದೇಶ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು 5 ದಿಕ್ಕಲ್ಲಿರ್ತಕ್ಕಂಥ ಪಂಚಭೂತಗಳಾಗಿರ್ತಕ್ಕಂಥ ಅವರ ಶಿಷ್ಯರಿಗೆ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಎಲ್ಲ ತತ್ವದಲ್ಲೂ ವಿಶೇಷವಾಗಿ ಪಂಚಸಖಗಳ ವಿಚಾರ ಹೇಳ್ತಾರೆ. ಅದರಲ್ಲಿ ನೀವು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಪಂಡಿತ್ ಕಾಶಿನಾಥ್ ಮಿಶ್ರಾಜಿ ಎಷ್ಟು ವಿಶೇಷ ಅಂದರೆ, ಇವ್ರ ಬಗ್ಗೆ ಫಸ್ಟು ತಿಳ್ಕೊಂಡಿರೋದು ನನ್ನೇ ಪ್ರಶ್ನೆ ಕೇಳೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಇವ್ರು ಏನು ಅಂದರೆ ಎಲ್ಲರೂ ಅನ್ಕೊತಾರೆ ಇದು ಯಾವುದೋ ಒಂದು ಭವಿಷ್ಯ ಪುರಾಣ ಅಂದರೆ ಒಂದು ಶಾಸ್ತ್ರನೋ ಅಥವಾ ಜ್ಯೋತಿಷ್ಯನೋ ಅಂದ್ಕೊಂಡ್ಬಿಡ್ತಾರೆ. ಖಂಡಿತ ಅಲ್ಲ. ಈ ಪುರಾಣವನ್ನು ಅವರು ಸ್ವತಃ ರಚಿಸಿರೋದು ಯಾವಾಗ ಅಂದರೆ 600 ವರ್ಷದ ಹಿಂದೆಯೇ ಪಂಚಸಖಗಳಾಗಿದ್ದ ಸಮಯದಲ್ಲಿ ಕೃಷ್ಣ ಅನುಯಾಯಿಗಳಾಗಿ ಹುಟ್ಟಿರ್ತಾರೆ. ಮತ್ತೆ ಪುನರ್ಜನ್ಮ ಯಾವ ಜಾಗದಲ್ಲಿ ಇಟ್ಟಿರ್ತಾರೆ ಅಂದರೆ ಅದೇ ವಿಶೇಷವಾಗಿರ್ತಕ್ಕಂಥ ಒಡಿಶಾ ದೇವಸ್ಥಾನದ ದೇವಾಲಯದ ಒಂದು ಭಾಗದಲ್ಲಿ ಅಗ್ನಿಪೀಠವನ್ನು ಅಮ್ಮನವರು ಒಂದು ಪೀಠ ಬಿದ್ದಿರೋ ಸ್ಥಳನೂ ಕೃಷ್ಣನ ಜೊತೆಗೆ ಇರುತ್ತೆ. ಅಂದರೆ ಅಣ್ಣ ತಂಗಿ ಇಬ್ಬರು ಒಂದೇ ಜಾಗದಲ್ಲಿ ಇರ್ತಕ್ಕಂಥ ಏಕೈಕ ಪೀಠ. ಹೇಗೆ ನಮ್ಮಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಜ್ಯೋತಿರ್ಲಿಂಗ ಇರುತ್ತೋ, ಭ್ರಮರಾಂಬಿಕಾ ಶಕ್ತಿಪೀಠ ಒಂದು ಕಡೆ ಇರುತ್ತೋ, ಅದು ಈಶ್ವರ ಗಂಡ ಹೆಂಡತಿ ಹೇಗಿರ್ತಾರೋ, ಅಣ್ಣ ತಂಗಿನೂ ಇರೋ ಏಕೈಕ ಪೀಠ ಯಾವುದಾದ್ರು ಅಂದರೆ ಒರಿಸ್ಸಾ ಪುರಿ ಜಗನ್ನಾಥ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಕಲ್ಲಲ್ಲಿ ಅವರು ಪೂರ್ವ ಜನ್ಮದಲ್ಲಿ ಅಂದರೆ ಕಾಶಿನಾಥ್ ಮಿಶ್ರಾಜಿಯವರ ಪೂರ್ವ ಜನ್ಮದಲ್ಲಿ ಬರೆದಿರ್ತಕ್ಕಂಥ ಶಾಸನ ಇದು. ಏನಿವಾಗ ಭವಿಷ್ಯ ಮಾಲಿಕ ಇದೆ, ಅವರೇ ಮತ್ತೆ ತಿರುಗಿ ಹುಡುಕಿದಾಗ ಹುಟ್ಟಿದ ಮೇಲೆ ಎಷ್ಟೋ ಕಾಲಕ್ಕೆ ನಂತರ ಇವರಿಗೆ ಬಂದಿರತಕ್ಕಂಥ ಒಂದು 6 ಸೆನ್ಸ್ ಅಂತೀವಲ್ಲ, ಹಾಗೆ ಬಂದ ಪುರಾಣಗಳಲ್ಲಿ ನಾನು ಈ ಸ್ಥಳದಲ್ಲಿ ಇಟ್ಟಿದ್ದೆ, ಇಲ್ಲ ನಂಗೆ ಸಿಗತ್ತೆ ಅಂತ ಹೇಳಿ ತಿರುಗಿ ಮತ್ತೆ ಹೋಗಿ ಹಳೇ ಒರಿಸ್ಸಾ ತಾಳೆಗಿರಲ್ಲಿ ಇರ್ತಕ್ಕಂಥದ್ದನ್ನು ಮತ್ತೆ ಪುನರ್ರಚನೆ ಮಾಡಿರ್ತಕ್ಕಂಥದ್ದೇ ಭವಿಷ್ಯ ಮಾಲಿಕ. ಸೊ ಆ ಭವಿಷ್ಯ ಮಾಲಿಕ 600 ವರ್ಷದ ನಿಂತ ಮತ್ತೆ ಅವ್ರ ಕೈಗೆ ಸಿಕ್ಕಿ ಮಾಡಿರೋದ್ರಿಂದ ಇದನ್ನು ಒಂದು ಲೋಕಾರ್ಪಣೆಯನ್ನು ಮಾಡಬೇಕು, ಹೇಗೆ ಜಗತ್ತಿರಬೇಕು, ಏನೇನು ಮಾಡಬೇಕು ಅನ್ನೋದು ಸಿಕ್ತು ಅಂತ ಒಂದು ದರ್ಶನ. ಸೊ ಅಂಥ ಒಂದು ಮಹನೀಯರು ನಮಗೆ ಬಂದಿರತಕ್ಕಂಥದ್ದು, ಗ್ಯಾರಂಟಿ ನ್ಯೂಸ್ ಪ್ರಕಾರವಾಗಿ ಬಂದಿರತಕ್ಕಂಥದ್ದು, ಅವ್ರನ್ನ ಇಲ್ಲಿ ನಮಗೆ ವಿಶ್ಲೇಷವಾಗಿ ಅವ್ರನ್ನ ಒಂದು ಕಾರ್ಯಕ್ರಮದ ಮುಖಾಂತರ ಜನಕ್ಕೆ ಪರಿಚಯ ಮಾಡೋಕ್ಕೆ ದಕ್ಷಿಣ ಭಾಗಕ್ಕೆ ನಾವು ಒಂದು ವಿಶೇಷವಾಗಿ ಎಲ್ಲ ಸಾಧು ಸಂತರ ಸಮ್ಮೇಳನ ಮಾಡಿದ್ವಿ. ವಿಶ್ವ ಸಾಧು ಸಮ್ಮೇಳನ ಮಾಡಿದ್ವಿ, ಒರಿಸ್ಸಾಲಿ ಮಾಡಿದ್ವಿ. ಆ ಸಮಯಕ್ಕೆ ನನ್ನ ಆಹ್ವಾನ ಮಾಡಿದ್ರು, ಹೋಗಿದ್ವಿ. ಆ ಕಾರ್ಯಕ್ರಮ ಎಲ್ಲ ಮುಗಿಸುವಂದಾಗ ಅಲ್ಲಿರ್ತಕ್ಕಂಥ ವಿಚಾರಗಳ ದಕ್ಷಿಣಕ್ಕೆ ತೊಗೊಂಬರ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅವರಿಗೆ. ಸೊ ದಕ್ಷಿಣಕ್ಕೆ ಮಾಡುವಾಗ ಯಾವಾಗ ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂದಾಗ 2ನೇ ಭಾಗ ಮಾಡಿದ್ರು, ಭವಿಷ್ಯ ಮಾಲಕ ಪಾರ್ಟ್ 1, ಭವಿಷ್ಯ ಮಾಲಕ ಪಾರ್ಟ್ 2. ಸೊ ಇದನ್ನೆಲ್ಲ ಅವ್ರು ಒಂದೊಂದು ಡೇಟು ಹೇಳ್ಕೊಟ್ಟಿರೋದು. 7th ಹೀಗೆ ಪಾಕಿಸ್ತಾನ ಯುದ್ಧ ನಡೆಯುತ್ತೆ ಅಂತಲೇ ಆ ಟೈಮ್ಗೆ ಮೊದಲೇ ಬರೆದು ಬಿಟ್ಟಿದ್ದಾರೆ. ಅದು ಬರೆದಿರೋದು ಮನೆ ಘಟನೆ ನಡೆದಿದೆ. ಕ್ಯಾಲಿಫೋರ್ನಿಯಾ ಬೆಂಕಿ ಹಂಟ್ಕೊಳ್ಳುತ್ತೆ ಅನ್ನೋದು ಕೂಡ ಆವಾಗಲೇ ಬರೆದಿಟ್ಬಿಟ್ಟಿದೆ. ಸೊ ಇದೆಲ್ಲ ಆಗಿರೋದು ಪಾರ್ಟ್ 1 ಎಲ್ಲರೂ ನೀವು ಓದ್ಕೋಬೋದು, ಇದು ಸುಳ್ಳು ಅಂತಲ್ಲ, ಮೊದಲೇ ಇದು ಬರೆದಿರೋದು. ಸೊ ಅದು ಬಿಡುಗಡೆ ಆಗಿದ್ದು ಯಾವ ಕಾಲಕ್ಕೆ, ತದನಂತರ ಪಾರ್ಟ್ 2 ಬಿಡುಗಡೆ ಆಗಿರ್ತಕ್ಕಂಥದ್ದು 3rd ವರ್ಲ್ಡ್ ವಾರ್ ಯಾವಾಗುತ್ತೆ, ಆಮೇಲೆ ಕರೆಕ್ಟ್ ಇಯರ್ 5000 ಇಯರ್ಸ್ ನಂತರ, ಅಂದರೆ ಇವಾಗ ಕರೆಕ್ಟ್ 5000 ಇಯರ್ಸ್ ಒಂದು ಅಥೆಂಟಿಕ್ ಆಗಿರ್ತಕ್ಕಂಥದ್ದು. ಸೊ ಅಷ್ಟೆಲ್ಲ ಅವ್ರ ವಿಚಾರ ತಿಳಿಸೋದ್ರಿಂದ ಸೊ ಅವರು ಒರಿಸ್ಸಾನಲ್ಲೇ ಇರೋದು ಹಿಂದಿನ ಇಂಗ್ಲೀಷ್ ಮಾತಾಡ್ತಾರೆ. ನೀನು ವಿಶ್ಲೇಷಣಪೂರ್ವಕವಾಗಿ ಅವ್ರಿಗೆ ವಿಚಾರ